ಅವರೊಂದು ಮೆಂಟರ್ ಆಗಿ ಒಂದೆಲ್ಲ ಇಡೀ ಸ್ಟೇಟ್ ಮೆಂಟರ್ ಆಗಿ ಅಭಿವೃದ್ಧಿ ಕಣ್ಕಂಡಿಸ್ತಾರೆ. ಅದಕ್ಕೆ ವಿಶೇಷವಾಗಿ ಅವರಿಗೆ ನಿನ್ನೆ ಬಂದಿದ್ದಾರೆ, ಇವತ್ತು ಪುತ್ತೂರುಗಳಿಗೆ ಆಯಿತು, ಇವತ್ತಿಗೆ ಮಧ್ಯಾಹ್ನ ಸುಳ್ಳು ಆಯಿತು, ನಾಳೆ ಮಡಿಕೇರಿ, ನಾಳೆ ಮೈಸೂರು ಆಯಿತು, ಪುನಃ ಗುರುವಾರ ಪುಟ್ಟಿನ ಪುನಃ ಅವರಿಗೆಲ್ಲ ನೀವೆಲ್ಲ ಒಂದು ಚಪ್ಪಾಳೆ. ನಾವು ಯಾರು ನಮಗೆ ಪ್ರೋತ್ಸಾಹ ಕೊಡಬೇಕಂತ ಇರ್ತೇವೆ, ಫಸ್ಟ್ ನಾವು ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಹಾಗೆ ಇದು ಭಾಳ ಅಗತ್ಯದ ವಿಷಯ ಅಂತ ತಗೊಳ್ಳಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಟ್ಟಾಗ, ಯಾಕೆಂದರೆ ಅವರ ಬಿಡುವುದೇ ಟೈಮ್ ನೆನೆಸಿಕೊಳ್ಳಿ. ನನಗೆ ರಜೆ ಇವರು ಹೌದು, ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಒಂದು ಸಭೆಯಲ್ಲಿ 1000 ಜನ ಸೇರ್ತಾರೆ. ಇಲ್ಲಿ ಸುಳ್ಳಿಗೆ ಬಂದಾಗ 25 ಜನ, ಇಲ್ಲಿ ಬರೋ 40 ಜನ. ಆ 40 ಜನ ಅವ್ರಿಗೆ ಇದಲ್ಲ. ನಾನು ಅವ್ರು ಬರ್ತಾರೆ ಅಂತ ಗೊತ್ತಿದ್ದಾಗ ನಾಳೆ ಈ ಸತಿ ಬರೋ ಒಂದು 200 ಜನ ನಿಮ್ಮ ಸಭೆ ಇರಬೇಕು ಮಾತ್ರ ಅಲ್ಲ, ರಿಸಲ್ಟ್ ಓರಿಯೆಂಟಲ್ಲಿ ಬಂದು ಹೋಗ್ಲಿಕ್ಕಲ್ಲ, ಮನೆಯಲ್ಲಿ ಹೋದ ಮೇಲೆ ಏನಾದರೂ ಮಾಡೋದು. ಹಾಗೆ ಮಾಡೋ ದೃಷ್ಟಿಕೋನ ಅದು ಬಂದಾಗ ಹೇಳಿದಲ್ಲ, ಬಿಸಿಲು ಬರೋ ಆಲೋಚನೆ ಇಟ್ಟು ಮಾಡೋ ದೃಷ್ಟಿಕೋನ. ಈ ಕಾರಣಕ್ಕೆ ಅವರಿಗೆ ನಾನು ಬ್ಯಾಂಗ್ಳೂರಲ್ಲಿ ಒಟ್ಟಿಗೆ ನನ್ನ ಮಗಳಿಗೆ ಬ್ಯಾಂಗ್ಳೂರಲ್ಲಿ ಹೆಚ್ಚಾಗಿದ್ದಾಗ ಬ್ಯಾಂಗ್ಳೂರಲ್ಲಿ ಸೇರಿಕೊಳ್ಳಿಕ್ಕೆ ನಾನು ಎಲ್ಲಿ ಇರ್ತೇವೆ ಒಟ್ಟಿಗೆ ಸೇರ್ತೇವೆ. ಸಾಕು ಒಟ್ಟಿಗೆ ನಾವು ತುಂಬ ಗೆದ್ದು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ನಾವು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅರಿವಿನಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಬರೀ ಒಂದು ಬಿಸ್ನೆಸ್ ದೃಷ್ಟಿಕೋನ ಅಲ್ಲ, ನಮ್ಮ ಯೋಜನೆ ಏನು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೇವೆ ಅದರಲ್ಲಿ ನಾನು ಅವರಿಗೆ. ಹಾಗೆ ನಿಮ್ಮೊಟ್ಟಿಗೆ ನಾನು ಇರುವುದಕ್ಕೆ ನಾನು ಕಲಿಬೇಕಂತಿಲ್ಲ. ನಾನು ಕಳ್ಸತ್ತಿ ಬಂದವರು ಎಷ್ಟು ರೀತಿ ಕಳಿಸಿದ್ದೇನೆ, 3 ಹುಡುಗರು ಬಂದೆ. ಪುತ್ತೂರಿನಲ್ಲಿ ಕೂಡ ಕಳೆದ ಅವರ ಬಿಟ್ಟು ಕಳ್ಸತ್ತಿ ಬಂದ ಫಸ್ಟ್ ಮೀಟಿಂಗ್ ಆಗಿದೆ, ಸುಳ್ಳಿಗೆ ಬರಲಿಲ್ಲ ಜನ ಕಳಿಸಿದೆ. ಇವತ್ತು ಕೊಡದೆ ಎಷ್ಟು ರೀತಿ ಲೆಟರ್. ನಾವು ಇದಕ್ಕೆ ಕವರಿಂಗ್ ಮಾಡೋದು ಒಂದು ಅಭಿಮಾನದಿಂದ, ಅಭಿವೃದ್ಧಿ ನೀವು ಮಾಡ್ತೀರಿ ಅಂತ ಭರವಸೆ ಇಲ್ಲ. ಇಲ್ಲಿ ಒಂದು ನಾವು ಹೇಳಿದ್ರೆ ಪುತ್ತೂರಿನ ಮತ್ತು ಸುಳ್ಯದ ನಾನು ಡಿಸ್ಕಸ್ ಮಾಡ್ತಾ ಬಂದೆ. ಬೆಳ್ತಂಗಲಿ ಗೌಡರು ಬಾರ ಹಿಂದೆ, ಅವರು ಹಿಂದೆ, ಯಾರ ಹಿಂದೆ ಮುಂದೆ ಇಲ್ಲ. ಪುತ್ತೂರಲ್ಲಿ ಹಾಗೇನೆ, ಸುಳ್ಯದಲ್ಲಿ ಗೌಡರು ಮುಂದೆ ಇದ್ದಾರೆ. ಸುಳ್ಯದಲ್ಲಿ ಗೌಡರು ನನಗೆ ಎಲ್ಲರೂ ಗೊತ್ತಿದೆ, ಎಲ್ಲರೂ ಹೇಳಬಲ್ಲೆ ನಾನು ಯಾರೇ ಅದಕ್ಕೆ ನಾನು ಪತ್ರಿಕೆಗೆ ಒಂದು ಫೋಟೋ ಹೆಸರು ಅಂತ ಬಂದಿದ್ದೆ, ಅವರು ಮುಂದೆ ಬಂದಿದ್ದಾರೆ. ಆಗಾಗ ಕಾಣ್ತಾ ಇರ್ತಾರೆ. ಸಾಮಾಜಿಕವಾಗಿ ಉದ್ಯಮಿಕವಾಗಿ ಅಂತ ಹೇಳ್ತಾರೆ, ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕಡೆ ಇರ್ತಾರೆ ಸಾಧಕರೇ. ಹಾಗೆ ಈ ಸುಳ್ಯದ ಜನ, ನಾನು ಹೇಳಿ ಸುಳ್ಯದ ಜನ ಕಾಂಪಿಟೇಟಿವ್ ಆಗಿ ಮುಂದಿದ್ದಾರೆ. ಅದಕ್ಕೆ ಸುಳ್ಯ ಜನ ಯಾಕೆ ಈಗ ಬೆಳೆದ ಮಾತನ್ನು ಕೇಳಬೇಕು. ಸುಳ್ಯ ಇಷ್ಟು ಜನ ಕಾಂಪಿಟೇಟಿವ್ ಇದ್ದಾಗ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ರಿಸ್ಕ್ ತಗೋ ಮೈಂಡ್ ಸೆಟ್ ಇಲ್ವಾ ಅಂತ. ರಿಸ್ಕ್ ಎಂತ ಹೇಳಿದ್ರೆ ರಿಸ್ಕ್ ಅಂತ. ನಮ್ಮಲ್ಲಿ ಪೆಟ್ರೋಲ್ ಬಂಕ್ ಎಷ್ಟಾಯಿತು ಸುಳ್ಯದಲ್ಲಿ, ಪೇಟೆಯ ಪೆಟ್ರೋಲ್ಗೆ ಆಗ್ತದೆ, ಎಲ್ಲಿ ಪೆಟ್ರೋಲ್ ಬಂಕಿದೆ, ಒಂದು ಕೆಲವು ಕಡೆ ಪೆಟ್ರೋಲ್ ಇದೆ. ಪೆಟ್ರೋಲ್ ತಗೊಳ್ಬೇಕಾದ್ರೆ ಹೋರಾಟ ಮಾಡೋದು. ಗ್ಯಾಸ್ ಏಜೆನ್ಸಿ ಇಷ್ಟು ಕಡೆ ಬಂದು ಯಾರು ಬಂದು ಎಲ್ಲಿಂದ ಬಂದು ಗ್ಯಾಸ್ ಏಜೆನ್ಸಿ ಮಾಡ್ತಾರೆ. ಇದು ಬಿಸ್ನೆಸ್ ಅಂದರೆ ಬಿಸ್ನೆಸ್ ನಮ್ಮನ್ನು ಹುಡುಕಿ ಬರ್ದಲ್ಲ, ಬಿಸ್ನೆಸ್ನ ಹುಡುಗರು ಎಷ್ಟು ಡೀಲರ್ಶಿಪ್ಗಳು ಬರ್ತಾ ಇದೆ. ನೀವು ಸುಮ್ಮನೆ ಒಂದು ವ್ಯಾಪಾರಿಗೆ ಡಿಸೈಡ್ ಬೇಡ ಪೇಂಟಿನ ಡೀಲರ್ ಯಾರು ಅಂತ ಕೇಳಿ, ಇನ್ನೊಂದರ ಡೀಲರ್ ಯಾರು ಅಂತ ಕೇಳಿ, ಅವ್ರು ಅದನ್ನೇ ಕೇಳಿ. ನಮ್ಮ ಮಾಹಿತಿ ಇಲ್ಲಿ ಯಾಕೆ ಏಜೆನ್ಸಿ ಬರಲಿಲ್ಲ, ನಮಗೆ ಯಾಕೆ ಬರಲ್ಲ, ಯಾವ ಡೀಲರ್ಗಳು ಸುಟ್ಟಿಗೆ ಬರ್ತಾರೆ. ಬಿಸ್ನೆಸ್ ಬೋರ್ಡ್ ಹಾಕಿ ಆಗ್ತದೆ, ಬೋರ್ಡ್ ಹಾಕಿ ಆಗ್ಬೇಕು. ಬಿಸ್ನೆಸ್ ತುಂಬ ಉಂಟು ಈಗ. ಬೋರ್ಡಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ ಫ್ರಾಂಚೈಸ್ ಕೂಡ ಹಾಕ್ಬೋದು. ನಮ್ಮಲ್ಲಿ ಎಷ್ಟು ಜನ ಮುಂದೆ ಹೋಗ್ತಾರೆ. ಯಾಕೆ ಮುಂದೆ ಹೋಗ್ತಿಲ್ಲ ಅಂದರೆ ಆ ಒಂದು ರಿಸ್ಕ್ ತಗೊಳ್ಳೋ ಮೈಂಡ್ಸೆಟ್ ನಮ್ಮಲ್ಲಿ ಮಾಡಿದ್ದಾರೆ. ರಿಸ್ಕ್ನ ಮೈಂಡ್ಸೆಟ್ ಬೇಕೇ ರಿಸ್ಕ್ ತಗೊಳ್ಳೋ ರೇಟ್ಗಳು ಇದರಿಂದ ಭಾಷೆ ಗೊತ್ತಿಲ್ಲ. ಒಂದು ಕನ್ನಡ ಮಾತಾಡಿ ಬರ್ತಿಲ್ಲ, ನನಗೆ ಪುತ್ತೂರಿಗೆ ಹೋಗಿದ್ದ 2 ವರ್ಷದಿಂದ ಇದ್ದ, ಕನ್ನಡ ಮಾತಾಡಿ ಬರ್ತಿಲ್ಲ, ಏನು ಗೊತ್ತಿಲ್ಲ, ರೇಟ್ ಮಾತ್ರ ಗೊತ್ತಿಲ್ಲ. ಅವ್ರು ಇವತ್ತು ದೊಡ್ಡ ಸ್ಟೇಟ್ ಹಾಕಿ ಒಂದು ಎಲ್ಲ ಸುಳ್ಳಿದೆ. ಎಲ್ಲರಿಗೂ ಕೂಡ ನೀವು ಒಂದು ವಿಚಾರದಲ್ಲಿ ಬಿಸ್ನೆಸ್ ಏನು ಮಾಡ್ತಿದ್ದೀವಿ ಯೋಚನೆ ಮಾಡಲಿಕ್ಕೆ ತುಂಬ ಅವಕಾಶ ಇದೆ. ಎಷ್ಟು ಅವಕಾಶಗಳಿಲ್ಲ ಅಂದರೆ MSME ಕಾಂಗ್ರೆಸ್ ಮನೆ ಕಾಂಗ್ರೆಸ್ ಹೇಳುತ್ತೆ, ಬಿಸ್ನೆಸ್ ಮಾಡಿದ್ರೆ ಯಾವ ವೆಂಚರಿಗೆ ಯಾವ ಮಾಹಿತಿ ನಮಗೆ ಬೇಕಷ್ಟು ಅವಕಾಶ. ನಿಮ್ಮಲ್ಲಿ ಮನಸ್ಸಿದೆಯಾ ಅಂದರೆ ನಾನೀಗ ತುಂಬ ಬದಲಾವಣೆ ಕಂಡಲ್ಲಿ ಹೆಚ್ಚಾಗಿ ಬ್ರಾಹ್ಮಣ